ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಸೊ ನನ್ನ ಕಿರುಪರಿಚಯ ಮಾಡ್ಕೋಬೇಕು ಅಂದರೆ, ನಾನು 8 ವರ್ಷದಿಂದ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನಿರೋದು ಬ್ಯಾಂಗ್ಳೂರಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರಿಗೂ ಫ್ರೆಷರ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಹೇಗೆ ಜಾಬ್ ಅಪ್ಲೈ ಮಾಡಬೇಕು, ಹೇಗೆ ಕಾಲ್ಸ್ನ ಜಾಸ್ತಿ ಮಾಡ್ಕೋಬೇಕು, ಲೈಕ್ ಜಾಬ್ ಆಪ್ಷನ್ಸ್, ಅವರ ಜಾಬ್ ಕಾಲ್ಸ್ನ ಫ್ರಮ್ ನೌಕರಿ ಆರ್ ಎನಿ ಅದರ್ ವೆಬ್ಸೈಟ್ಸ್. ನೀವು ಜಾಬ್ ಅಪ್ಲೈ ಮಾಡ್ತಿದ್ದೀರಾ ಬಟ್ ಕಾಲ್ಸ್ ಬರ್ತಿಲ್ಲ ಅಂತಂದರೆ ಏನು ಮಾಡಬೇಕು ಫ್ರೆಷರ್ಸ್ಗೆ ಅಥವಾ ಎಕ್ಸ್ಪೀರಿಯನ್ಸ್ವ್ರಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಬಯಸ್ತೀನಿ. ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕಂದ್ರೆ, ಜಾಬ್ ಅಪ್ಲೈ ಮಾಡೋಕ್ಕೆ ಇವಾಗ ತುಂಬಾ ಆ್ಯಪ್ಸ್ಗಳಿದೆ. ಲೈಕ್ ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಇಂಡೀಡ್ ಇರ್ಬೋದು, ಮಾನ್ಸ್ಟರ್ ಇರ್ಬೋದು, shine.com, ತುಂಬಾ ಆಪ್ಷನ್ಸ್ ಇದೆ. ಸೊ ನೀವು ಎಲ್ಲದರಲ್ಲೂ ಮೊದಲನೇದಾಗಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಆದಮೇಲೆ ದ ಮೇನ್ ಥಿಂಗ್ ಇಸ್ ಯುವರ್ ರೆಸ್ಯೂಮ್. Your resume is the one which will introduce your all the academics or the projects whatever you have done. ಸೊ ನೀವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದು ಮತ್ತು ಇಫ್ ಯು ಆರ್ ಫ್ರೆಷರ್ ಆಗಿದ್ದರೆ ನಿಮ್ದು ಎಲ್ಲ ಅಕಾಡೆಮಿಕ್ಸ್ ಲೈಕ್ 10th PUC ಡಿಗ್ರಿ ಎಲ್ಲ ಪರ್ಸೆಂಟೇಜು ಎಲ್ಲ ಡೀಟೇಲ್ಸು, ನೀವೆಲ್ಲೇ ಓದಿದ್ದೀರಾ, ಏನು ಓದಿದ್ದೀರಾ ಎಲ್ಲದ್ರ ಬಗ್ಗೆ ಆ್ಯಡ್ ಮಾಡಿ. ಮತ್ತು ಮೇಯ್ನು ಸಮ್ಮರಿ, ನಿಮ್ಮ ಸಮ್ಮರಿನೇ ಎಲ್ಲನೂ ಡಿಸೈಡ್ ಮಾಡುತ್ತೆ. ಲೈಕ್ ಯುವರ್ ಸಮ್ಮರಿ ಶುಡ್ ಟೆಲ್ ವಾಟ್ ಈಸ್ ಯುವರ್ ಆ್ಯಂಬಿಷನ್ ಆರ್ ವೈ ಈಸ್ ದ್ಯಾಟ್ ಯು ಆರ್ ಜಾಯ್ನಿಂಗ್ ಫಾರ್ ದಿಸ್ ಜಾಬ್ ಅನ್ನೋದನ್ನು ಹೇಳುತ್ತೆ. ಸೊ ನಿಮ್ಮ ಸಮ್ಮರಿನ ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಫ್ರೆಷರ್ಸ್ ಆಗಿದ್ದರೆ ನಿಮ್ಮ ರೆಸ್ಯೂಮೆ 2 ಪೇಜಸ್ಗಿಂತ ಜಾಸ್ತಿ ಇರಬಾರ್ದು. ಸೊ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ ದೆನ್ ಯು ಕ್ಯಾನ್ ಆ್ಯಡ್ ಮೋರ್ ಡೀಟೇಲ್ಸ್ ಅಬೌಟ್ ಯುವರ್ ಪಾಸ್ಟ್ ಕಂಪನೀಸ್, ಪ್ರಾಜೆಕ್ಟ್ಸ್ ಆ್ಯಂಡ್ ಟೆಕ್ನಾಲಜೀಸ್ ದಟ್ ಯು ಹ್ಯಾವ್ ಯೂಸ್ಡ್. ಸೊ ಒನ್ಸ್ ನೀವು ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನೌಕರಿಯಲ್ಲಿ ಅಥವಾ ಲಿಂಕ್ಡ್ಇನ್ನಲ್ಲಿ ಅಥವಾ shine.com, ಮಾನ್ಸ್ಟರಲ್ಲಿ ಆರ್ ಇಂಡೀಡಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ನೀವು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಬಿ 100% ಅಪ್ಡೇಟೆಡ್. ಲೈಕ್ ಇನ್ನು ನೌಕರಿಯಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಅಪ್ಡೇಟ್ ತೋರಿಸುತ್ತೆ, ಅದು 100% ಇರಬೇಕು. ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಪ್ರೊಫೈಲ್ ಪಿಕ್ಚರ್, ಲೈಕ್ ದಟ್ ವಿಲ್ ಶೋ ದ ಜೆನ್ಯೂನಿಟಿ. ನೀವು ಪ್ರೊಫೈಲ್ ಪಿಕ್ಚರ್ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು, ನೀವು ಏನು ಟೆಕ್ನಾಲಜಿ ಓದಿದ್ದೀರಾ, ನೀವು 10th ಎಲ್ಲಿ ಓದಿದ್ರಿ, PUC ಎಲ್ಲಿ ಮಾಡಿದ್ರಿ, ಇಂಜಿನಿಯರಿಂಗ್ ಎಲ್ಲಿ ಓದಿದ್ದೀರಾ, ಎಲ್ಲನೂ ಅಪ್ಡೇಟ್ ಮಾಡಿದ್ರೆ 100% ಅಪ್ಡೇಟ್ ತೋರಿಸುತ್ತೆ. ಸೊ ನೀವು ಎಲ್ಲನೂ ಅಪ್ಡೇಟ್ ಮಾಡಿದ್ಮೇಲೆ ರೆಸ್ಯೂಮ್ ಅಪ್ಡೇಟ್ ಮಾಡಿ. ಸೊ ದೆರ್ ಇಸ್ ಒನ್ ಮೋರ್ ಆಪ್ಷನ್ ದೇರ್. ನೀವೊಂದು ರೆಸ್ಯೂಮ್ನ ಅಪ್ಲೋಡ್ ಮಾಡೋದ್ರಲ್ಲಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ. ಸೊ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೌಕರಿಯವರು ಆಲ್ರೆಡಿ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಯೂಸಿಂಗ್ ಪವರ್ AI ಯು ಕ್ಯಾನ್ ಕ್ರಿಯೇಟ್ ಯುವರ್ ಪವರ್ಫುಲ್ ಲೈಕ್ ರೆಸ್ಯೂಮ್ ದೇರ್. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸಿಂಗ್ AI ಯು ಕ್ಯಾನ್ ಕ್ರಿಯೇಟ್ ದ ರೆಸ್ಯೂಮೆ ಆ್ಯಂಡ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಜೆನ್ಯೂನ್ ಫೋನ್ ನಂಬರ್, ಲೈಕ್ ನೀವು ಯಾವಾಗಲೂ ಏನು ಅವೈಲಬಲ್ ಇರ್ತೀರ ಆ ಫೋನ್ ನಂಬರ್ನ ಅಲ್ಲಿ ಕೊಡಿ. ಸೊ ನಿಮಗೆ ಕಾಲ್ಸು ಬರುತ್ತೆ. ಸೊ ಏನಂದರೆ ಎವ್ರಿ ಡೇ ನೀವು ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು. ಸೊ ಯಾವಾಗ ಮಾಡಬೇಕು ಅಂತಂದರೆ, ಬೆಳಿಗ್ಗೆ 8:30 10 ಗಂಟೆ ಒಳಗೆ ನಿಮ್ಮದು ಪ್ರತಿದಿನವೂ ನಿಮ್ಮದು ಪ್ರೊಫೈಲ್ನ ಅಪ್ಡೇಟ್ ಮಾಡಿ. ಸೊ ಏನಾಗುತ್ತೆ ಆವಾಗ, ರೆಕ್ರೂಟರ್ಸು ದೇ ವಿಲ್ ಬಿ ಸರ್ಚಿಂಗ್. ಫಾರ್ ಎಕ್ಸಾಂಪಲ್ ಜಾವಾ ಟೆಕ್ನಾಲಜಿ, ಇವಾಗ ನಾನು ವರ್ಕ್ ಮಾಡ್ತಿರೋದು ಜಾವಾ ಟೆಕ್ನಾಲಜಿ ಮೇಲೆ. ಸೊ ನಾನು ಜಾಬ್ ಅಪ್ಲೈ ಮಾಡ್ತೀನಿ ಅಂತಂದರೆ ನಾನು ಮೇಯ್ನ್ ಕೀ ಟೆಕ್ನಾಲಜೀಸಲ್ಲಿ ನಾನು ಜಾವಾ ಅಂತ ಮೆನ್ಷನ್ ಮಾಡ್ತೀನಿ. ಜಾವಾ, ಸ್ಪ್ರಿಂಗ್ ಬೂಟ್, ದೆನ್ ರಿಲೇಟೆಡ್ ಟು SQL, ದೋಸ್ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅವರು ಆ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಸರ್ಚ್ ಕ್ರೈಟೀರಿಯಾದಲ್ಲಿ ಯಾವುದು ಲೇಟೆಸ್ಟ್ ಅಪ್ಡೇಟೆಡ್ ಪ್ರೊಫೈಲ್ ಈ ಜಾವಾ ಟೆಕ್ನಾಲಜಿ ಮೇಲೆ ಏನಿರುತ್ತೆ ಅದು ಲಿಸ್ಟ್ ಆಗುತ್ತೆ. ಸೊ ಅಲ್ಲಿ ಅವರು ಹೋಗಿ ರೆಸ್ಯೂಮ್ನ ವ್ಯೂ ಮಾಡ್ತಾರೆ. ನಿಮಗೆ ರೆಸ್ಯೂಮ್ನ ವ್ಯೂ ಮಾಡಿ ನಿಮಗೆ ಕಾಲ್ ಬರುತ್ತೆ. ಸೊ ಕಾಲ್ಸು ಬಂದಾಗ ನೀವು ಪಿಕ್ ಮಾಡಬೇಕು. ಲೈಕ್ ಯು ಶುಡ್ ಬಿ ಅವೈಲೇಬಲ್. ಅವರು ಕಾಲ್ ಮಾಡ್ತಾರೆ. ಸೊ ಫಸ್ಟು ತಿಳ್ಕೊಳ್ಳಿ, ಅವರು ಕನ್ಸಲ್ಟೆನ್ಸಿಯಿಂದ ಕಾಲ್ ಮಾಡ್ತಿದ್ದಾರಾ ಇಲ್ಲ ಡೈರೆಕ್ಟ್ ಕಂಪನಿಯಿಂದ ಕಾಲ್ ಮಾಡ್ತಿದ್ದಾರಾ ಅನ್ನೋದನ್ನು ನೀವು ಫಸ್ಟು ತಿಳ್ಕೊಂಡ್ಮೇಲೆ ನೀವು ನೆಗೋಷಿಯೇಟ್, ಲೈಕ್ ಫಸ್ಟು ನಿಮ್ದು ಏನು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಅದೆಲ್ಲನೂ ಅವ್ರು ಫಸ್ಟೇ ತಿಳ್ಕೊತಾರೆ. ಇಂಟರ್ವ್ಯೂ ಶೆಡ್ಯೂಲ್ ಮಾಡೋಕ್ಕಿಂತ ಮುಂಚೆನೇ ತಿಳ್ಕೊತಾರೆ. ಅದನ್ನೆಲ್ಲ ಹೇಳಿ. ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್, ಇಫ್ ಯು ಆರ್ ಫ್ರೆಷರ್ ದೆನ್ ಇಟ್ ಶುಡ್ ಬಿ ಫೈನ್. ಸೊ ಅವರೇ ಹೇಳ್ತಾರೆ ಏನು ಆಫರ್ ಮಾಡ್ತಾರೆ ಅನ್ನೋದನ್ನು. ಸೊ ಅದಾದಮೇಲೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ. ಸೊ ಒನ್ಸ್ ಇಂಟರ್ವ್ಯೂ ಶೆಡ್ಯೂಲ್ ಆದಮೇಲೆ ನಿಮ್ಮ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಗಿದೆ ಅಂತಂದರೆ ಆವಾಗ ನಿಮಗೆ ನೆಗೋಸಿಯೇಷನ್ ಬರ್ತಾರೆ. ಸೊ ನೆಗೋಸಿಯೇಷನಲ್ಲಿ ನೀವು ನಿಮ್ಗೆ ಏನು ಎಕ್ಸ್ಪೆಕ್ಟೆಡ್ ಸ್ಯಾಲರಿ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು HR ಜೊತೆ ನೆಗೋಷಿಯೇಟ್ ಮಾಡ್ಕೋಬೋದು. ಸೊ ಮತ್ತು ನಿಮಗೆ ನೌಕರಿಯಲ್ಲಿ ನೀವು ಕೂಡ ಅಪ್ಲೈ ಮಾಡ್ಬೋದು. ನೀವು ಬೇಸ್ಡ್ ಆನ್ ಯುವರ್ ಕೀ ರಿಕ್ವೈರ್ಮೆಂಟ್ಸ್ ಆರ್ ಕೀ ಟೆಕ್ನಾಲಜೀಸ್ ನಿಮಗೆ ಜಾಬ್ಸು ಲಿಸ್ಟ್ ಆಗುತ್ತೆ. ಅಲ್ಲಿ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿದ್ಮೇಲೆ ಅದು ರೆಕ್ರೂಟರ್ಗೆ ಹೋಗುತ್ತೆ. ನಿಮ್ಗಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒನ್ನು ಅಪ್ಲೈಡು, ನೆಕ್ಸ್ಟು ರೆಕ್ರೂಟರ್ ಆ್ಯಕ್ಷನ್ ಅಂತ ಇರುತ್ತೆ. ಸೊ ಒನ್ಸ್ ಅವರು ರೆಕ್ರೂಟರು ವ್ಯೂ ಮಾಡಿದ್ಮೇಲೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆವಾಗ ನಿಮಗೆ
ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಅದಾದಮೇಲೆ ನೀವು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ, ನಿಮಗೆ ಕಾಲ್ ಶೆಡ್ಯೂಲ್ ಆಗಿದೆ ಅಂತಂದರೆ ನೀವು ಆ ಕಂಪ್ನಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಲೈಕ್ ವಿ ಹ್ಯಾವ್ ಸಮ್ ಆ್ಯಪ್ಸ್ ಲೈಕ್ ಗ್ಲಾಸ್ ಡೋರ್ ಅಂತ ಆ್ಯಪ್ ಇದೆ, ಆಂಬಿಷನ್ ಬಾಕ್ಸ್ ಅಂತ ಇದೆ. ಅಲ್ಲಿ ಹೋಗಿ ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿ ಹಳೆ ಎಂಪ್ಲಾಯೀಸಿನೇ ಡೀಟೇಲ್ಸ್ನ ಅಪ್ಡೇಟ್ ಮಾಡಿರ್ತಾರೆ. ಲೈಕ್ ಅಲ್ಲಿ ಏನು ಸ್ಯಾಲ್ರಿ ಆಫರ್ ಮಾಡ್ತಾರೆ, ಅಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರುತ್ತೆ, ಮತ್ತು ಆ ಕಂಪ್ನಿ ಏನು ಮಾಡುತ್ತೆ, ಏನದ್ರ ಬಗ್ಗೆ ವರ್ಕ್ ಮಾಡುತ್ತೆ ಎಲ್ಲನೂ ಇರುತ್ತೆ. ಸೊ ನೀವು ಬಿಫೋರ್ ಯು ಗೋಯಿಂಗ್ ಇನ್ ಅನ್ ಇಂಟರ್ವ್ಯೂ ನೀವು ಅದನ್ನೆಲ್ಲನೂ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ ಕಂಪ್ನಿ ಬಗ್ಗೆ. ಸೊ ದಟ್ ನಿಮಗೆ ಇಂಟ್ರ್ಯೂಗೆ ಹೋದಾಗ ಅದು ಈಸಿ ಆಗುತ್ತೆ. ಅವರಿಗೊಂದು ಇಂಪ್ರೆಷನ್ ಬರುತ್ತೆ ದಟ್ ಓಕೆ ಇವರು ತಿಳ್ಕೊಂಡು ಬಂದಿದ್ದಾರೆ ಅನ್ನೋ ಥರ ಇಂಪ್ರೆಷನ್ ಆಗುತ್ತೆ. ಸೊ ಅದಾದಮೇಲೆ ನೀವು ಫ್ರೆಷರ್ಸ್ ಆಗಿದ್ದರೆ ದರ್ಸ್ ಆನ್ ಒನ್ ಮೋರ್ ಪ್ಲ್ಯಾಟ್ಫಾರ್ಮ್ ಕಾಲ್ಡ್ ಫ್ರೆಷರ್ಸ್ ವರ್ಲ್ಡ್. ನೀವು ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಜಾಬ್ಗೆ. ಮತ್ತು ಗ್ಲಾಸ್ ಡೋರಲ್ಲಿ ನೀವು ಚೆಕ್ ಮಾಡಿ, ರೇಟಿಂಗ್ ಚೆಕ್ ಮಾಡಿ. ಮತ್ತು ಆ ನೌಕರಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಅಲ್ಲಿ ಒನ್ಸ್ ನೀವು ಜಾಬ್ಗೆ ಅಪ್ಲೈ ಮಾಡ್ತೀನಿ ಅಂತ ಕೊಟ್ಟಾಗ ಅಲ್ಲಿ ಕೇಳುತ್ತೆ ಅದು ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ ವೀಸಾ ಇದೆಯಾ, ಇಲ್ಲ ನಿಮಗೆ ಯಾವ ಲೊಕೇಶನಲ್ಲಿ ನೀವು ಜಾಬ್ ನೋಡ್ತಿದ್ದೀರಾ ಅನ್ನೋ ಎಲ್ಲ ಥರದ ಇನ್ಫಾರ್ಮೇಷನ್ನ ಕೇಳುತ್ತೆ. ನೀವಲ್ಲಿ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ಏನಂತಂದರೆ ಈಗ ಏನು ಟೈಮ್ ಇದೆ ಡಿಸೆಂಬರ್ ಟೈಮಲ್ಲಿ, ಈಗ ರಿಕ್ರೂಟ್ಮೆಂಟ್ ನಡೆಯಲ್ಲ, ಇದು ಇಯರ್ ಎಂಡ್ ಟೈಮ್ ಆಗಿರೋದ್ರಿಂದ. ಸೊ ನಿಮಗೆ ಜಾನ್ವರಿ ಫೆಬ್ರವರಿಯಿಂದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗಿಂದನೇ ನೀವು ಪ್ರೊಫೈಲ್ನ ಅಪ್ಡೇಟ್ ಆಗಿ ಇಟ್ಕೊಂಡ್ರೆ ಆವಾಗ ಕಾಲ್ಸು ಫಾರ್ ಶೋರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಜಾಬ್ಗೆ ಅಪ್ಲೈ ಮಾಡ್ಕೋಬೋದು, ಅಥವಾ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಕೋಬೋದು. ಸೊ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವಾಗಿನ ಸಿಚುವೇಷನಲ್ಲಿ ತುಂಬಾ ಫೇಕ್ ಕಾಲ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವು ಜಾಬ್ ಆಫರ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ನೀವು ನೌಕರಿಯಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಿ ನೋಡಿದ್ರೆ ಅಲ್ಲೇ ಹೇಳುತ್ತೆ ಅದು ನೌಕರಿ ಯಾವುದೇ ಥರದ ಹಣನ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ದಟ್ ಒನ್ ಥಿಂಗ್ ಯು ಹ್ಯಾವ್ ಟು ಬಿ ಶೋರ್. ಯಾರೇ ನಿಮಗೆ ಕಾಲ್ ಮಾಡಿ ನಾವು ನೀವು ಇಷ್ಟು ದುಡ್ಡು ಕೊಡಿ, ನಾವು ನಿಮಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೀವಿ, ಅಲ್ಲ ಇಷ್ಟು ದುಡ್ಡು ಕೊಡಿ, ನಿಮಗೆ ಆಫರ್ ಲೆಟರ್ ಕಳಿಸ್ತೀವಿ ಅಂತಂದರೆ ನೀವು ಖಂಡಿತನೇ ನಂಬ್ಕೊಳ್ಳೋಕೆ ಹೋಗಬೇಡಿ. ಈವನ್ ನಾಟ್ ಫಾರ್ ಫ್ರೆಷರ್ಸ್, ಎಕ್ಸ್ಪೀರಿಯನ್ಸ್ ಅವರಿಗೇ ಈ ಥರ ತುಂಬ ಸತಿ ಆಗಿದೆ. ನನಗೆ ತುಂಬ ಸರಿ ಆಗಿದೆ. TCS ಇಂದ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ನಿಮ್ಮದು ಪ್ರೊಫೈಲ್ ಇದಾಗಿದೆ, ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೀವಿ ಅಂತ ಮೇಲ್ಸ್ ಬರುತ್ತೆ. ಆದರೆ ಅಲ್ಲಿ ನೋಡಿದ್ರೆ ನೀವು ಅಫಿಷಿಯಲ್ ಇಮೇಲ್ ID ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಇಮೇಲ್ ID ಚೆಕ್ ಮಾಡಿದ್ರೆ ಇಟ್ ಶುಡ್ ಎಂಡ್ ವಿತ್ ಆ ಕಂಪ್ನಿದು ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು TCS ವರ್ಕ್ ಮಾಡ್ತಿದ್ದೀನಿ ಅಂದರೆ prakriti.@tcs.com ಅನ್ನೋ ವೆಬ್ಸೈಟ್ ಲೈಕ್ ಇಮೇಲ್ ID ಇರಬೇಕು. ಅದು ಇಲ್ಲ, ಬೇರೆ ಇಮೇಲ್ IDಸಿಂದ ನಿಮಗೆ ಬರ್ತಿದೆ ಅಂತಂದರೆ ಅದು ಫೇಕು. ಅದನ್ನು ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಇಷ್ಟು ಮಾಡಿದ್ರೆ ನಿಮಗೆ ಕಾಲ್ಸು ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಬೇಕಿದ್ದರೆ ಆ ನೌಕರಿಯಲ್ಲಿ ಅಥವಾ ಇಂಡೀಡಲ್ಲಿ ಲಿಂಕ್ಡ್ಇನ್ನಲ್ಲಿ, ಮತ್ತು ನಿಮ್ಮದು ಲಿಂಕ್ಡ್ಇನ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಲಿಂಕ್ಡ್ಇನ್ ಅಕೌಂಟಲ್ಲಿ ಯು ಕ್ಯಾನ್ ಕನೆಕ್ಟ್ ವಿತ್ ಮೋರ್ ಪೀಪಲ್. ಅಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಅಲ್ಲಿ ಜಾಬ್ ಆಫರಿಂಗ್ಸ್ ಹಾಕಿರ್ತಾರೆ, ಕಂಪ್ನೀಸ್ ಬಗ್ಗೆ ಹಾಕಿರ್ತಾರೆ, ಮತ್ತು ಯು ಕ್ಯಾನ್ ಕನೆಕ್ಟ್ ವಿತ್ ಮೋರ್ ಪೀಪಲ್. ಅಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಈಗಿಂದ ಇದರಲ್ಲಿ AI ತುಂಬಾ ಇದಿದೆ. ಸೊ ನೀವು AI ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕಲ್ತ್ಕೋಬೋದು. ತುಂಬ ವೀಡಿಯೋಸ್ ಇದೆ AI ಬಗ್ಗೆ. ಮತ್ತು ChatGPT ಇದೆ, Copilot ಇದೆ, GitHub Copilot ಇದೆ, ಫ್ಲಿನ್ ಅನ್ನೋ ಆ್ಯಪ್ ಇದೆ. ಸೊ ಅದೆಲ್ಲದ್ರಲ್ಲೂ ನೀವು ಹೋಗಿ ತುಂಬ ಟೆಕ್ನಾಲಜೀಸ್ನ ಕಲ್ತ್ಕೋಬೋದು, ಅಪ್ಗ್ರೇಡ್ ಮಾಡ್ಕೋಬೋದು. ಮತ್ತು ಯುಡೆಮಿ ಅನ್ನೋ ಇದರಲ್ಲಿ ಹೋಗಿ ನೀವು ಸರ್ಟಿಫಿಕೇಟ್ ಕೂಡ ತೊಗೋಬೋದು. ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮಗೆ ಇನ್ನೂ ತುಂಬ ಯೂಸ್ ಆಗುತ್ತೆ. ಲಿಂಕ್ಡ್ಇನ್ನಲ್ಲಿ ಸರ್ಟಿಫಿಕೇಟ್ ತೊಗೊಬೇಡು, ಲಿಂಕ್ಡ್ಇನ್ ಲರ್ನಿಂಗ್ ಅಂತ ಇದೆ. ನೀವು ಅಲ್ಲಿ ಹೋಗಿ ಸರ್ಟಿಫಿಕೇಟ್ನ ತೊಗೊಂಡು ಅದನ್ನು ಅಪ್ಲೋಡ್ ಮಾಡಿದ್ರೆ ನೌಕರಿಯಲ್ಲಿ ಅಥವಾ ಯಾವುದೇ ಆ್ಯಪಲ್ಲಿ ನೀವು ಜಾಬ್ ಅಪ್ಲೈ ಮಾಡ್ತಿದ್ದೀರಾ ಅನ್ನೋ ಕಡೆ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿದ್ರೆ ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗುತ್ತೆ, ನಿಮಗೆ ಪ್ರಯಾರಿಟಿ ಸಿಗುತ್ತೆ. ಸೊ ದಟ್ ಅದು ನೀವು ಈ ಥರ ಟೆಕ್ನಾಲಜೀಸ್ ಲೈಕ್ ಜಾವಾದಲ್ಲಿ ಅಥವಾ ಇನ್ನೊಂದು ಸ್ಪ್ರಿಂಗ್ ಬೂಟಲ್ಲಿ ನೀವು ಕಲ್ತಿದ್ದೀರಾ ಅಂತಂದರೆ ಆ ಟೆಕ್ನಾಲಜೀಸ್ದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅವ್ರಿಗೊಂದು ಶೋರ್ ಆಗುತ್ತೆ, ಓಕೆ ಇವರು ಈ ಟೆಕ್ನಾಲಜೀಸ್ನ ಕಲ್ತಿದ್ದಾರೆ ಅಂತ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನಮಸ್ಕಾರ.